ನಮಸ್ಕಾರ. ಇವತ್ತು ರಾಮದುರ್ಗದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ನಿಮಿತ್ತವಾಗಿ ಇವತ್ತೊಂದು ಈ ಮಹಾ ಪೂಜೆಯನ್ನು ಇಲ್ಲಿ ನೆರವೇರಿಸಲಾಗುತ್ತಿದೆ. ಆದ ಕಾರಣ ಈ ವೈಕುಂಠ ಏಕಾದಶಿಯ ಮಹತ್ವವನ್ನು ಕುರಿತು ನಮ್ಮೊಂದಿಗೆ ಹಿರಿಯರು ಹಾಗೂ ಸಮಾಜ ಸೇವಕರಾದ ಯುಸಿ ಸರ್ ಅವರು ನಮ್ಮೊಂದಿಗೆ ಇವತ್ತು ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಈ ಒಂದು ವೈಕುಂಠ ಏಕಾದಶಿಯ ತಮಗೆ ಶುಭಾಶಯಗಳು ಹಾಗೂ ನಮ್ಮ ಎಲ್ಲ ವೀಕ್ಷಕರಿಗೆ ಶುಭಾಶಯಗಳು. ಇವತ್ತೊಂದು ಏನಿದು ವೈಕುಂಠ ಏಕಾದಶಿಯ ಮಹತ್ವ ಏನು ಸರ್, ಜನಕ್ಕೆ ಏನು ಹೇಳಕ್ಕೆ ಹರೇ ಶ್ರೀನಿವಾಸ. ಇವತ್ತು ಪರಮ ಪವಿತ್ರವಾದ ಈ ವೈಕುಂಠ ಪ್ರತಿ 15 ದಿನಕ್ಕೊಮ್ಮೆ ತಿಂಗಳಿಗೆ 2 ಏಕಾದಶಿಗಳು ಬರ್ತಾವೆ. ಪ್ರತಿ ಏಕಾದಶಿಯೂ ಕೂಡ ಅಷ್ಟೇ ಮಹತ್ವವಾದದ್ದು. ಆದರೆ ಈ ವೈಕುಂಠ ವರ್ಷದಲ್ಲಿ 2 ಏಕಾದಶಿಗಳಿಗೆ ಆಷಾಢ ಮತ್ತು ಪುಷ್ಯ ಮಾಸದಲ್ಲಿ ವೈಕುಂಠ ಏಕಾದಶಿ ಇವೆರಡಕ್ಕೂ ವಿಶೇಷವಾದಂತಹ ಮಹತ್ವ. ಇದೇ ಏಕಾದಶಿ ದಿನ ಪಂಡ್ರಾಪುರದಲ್ಲಿ ಕೂಡ ವಿಶೇಷವಾದಂಥ ಒಂದು ಇದನ್ನು ಕಾರ್ಯಕ್ರಮವನ್ನು ಮಾಡ್ತಾರೆ ಈ ಏಕಾದಶಿ ಪ್ರಯುಕ್ತ. ಅದೇ ರೀತಿ ತಿರುಮಲದಲ್ಲಿಯೂ ಕೂಡ ಈ ವೈಕುಂಠ ಏಕಾದಶಿ ದಿನ ದಕ್ಷಿಣದ ದ್ವಾರವನ್ನು ತೆಗೆದು ಎಲ್ಲರಿಗೂ ಬಂಗಾರದ ಬಾಗಿಲಿನ ಮೂಲಕ ಒಂದು ದರ್ಶನವನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಹಾಗೆ ಆ ಭಗವಂತ ಇನ್ನು ದಕ್ಷಿಣಾಯಣ ಪರ್ವಕಾಲ ಮುಗಿದು ಉತ್ತರಾಯಣ ಬರ್ತದೆ. ಭಗವಂತ ಎಚ್ಚರಗೊಳ್ಳುವಂಥ ಅವನು ಯೋಗ ನಿದ್ರೆಯಿಂದ ಎಂದು ಭಗವಂತನು ನಮ್ಮೆಲ್ಲರನ್ನು ಕಣ್ಣು ತೆರೆದು ಆಶೀರ್ವಾದ ಮಾಡಲಿ, ನಮ್ಮೆಲ್ಲರಿಗೂ ಇಡೀ ದೇಶಕ್ಕೆ ಲೋಕಕ್ಕೆ ಕಲ್ಯಾಣ ಆಗಲಿ ಅನ್ನುವಂಥ ಒಂದು ಎರಡನೇದು ಇವತ್ತಿನ ದಿವಸ ನಾವು ಪೂರ್ತಿ ನಿರ್ಜಲವಾಗಿ ಏನಾದರೂ ಉಪವಾಸವನ್ನು ಮಾಡಿದರೆ ಸುಮಾರು 1 ವರ್ಷ ಪೂರ್ತಿ ಮಾಡಿದ ಏಕಾದಶಿ ಮಾಡಿದ ಒಂದು ಪುಣ್ಯ ಕೇವಲ ಇದು ಒಂದು ಏಕಾದಶಿಯನ್ನು ಚೆನ್ನಾಗಿ ಯಾರು ಭಕ್ತಿ ಶ್ರದ್ಧೆ ಭಾವನೆಗಳಿಂದ ಒಂದು ಮಾಡ್ತಾರೆ, ಆ 1 ವರ್ಷದ ಏಕಾದಶಿ ಮಾಡಿದ ಒಂದು ಪುಣ್ಯ 24 ಏಕಾದಶಿ ಮಾಡಿದ ಪುಣ್ಯ ಒಂದು ಏಕಾದಶಿ ಮಾಡಿದ ಅದು ಎನ್ನುವಂಥ ಒಂದು ಪವಿತ್ರ ಭಾವನೆ, ಒಂದು ಭಕ್ತಿ ಈ ಒಂದು ವೈಕುಂಠ ಏಕಾದಶಿ ಸಮಸ್ತ ಭಾರತ ದೇಶದಾದ್ಯಂತ ಹಾಗೂ ವಿದೇಶಗಳಲ್ಲಿಯೂ ಕೂಡ ಈ ಒಂದು ವೈಕುಂಠ ಏಕಾದಶಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಸರ್, ಈಗಾಗಲೇ ತಾವು ಇಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಮ್ಮ ಸೇವೆ ಆಗಿರ್ಬೋದು, ನಾವು ಭಾಳಷ್ಟು ಸಲಹೆ ನೀಡ್ತೀವಿ. ನಿಮಗೆ ಯಾವ ಥರ ಸರ್ ಈಗ ಒಂದು ಸೇವೆ ಮಾಡಬೇಕು, ಜನರಿಗೆ ಒಂದು ಮಾಡಿ ಜನರಿಗೆ ಭಕ್ತಿ ಏನಂದ್ರೆ ನಾವು ಭಕ್ತಿ ಇವತ್ತು ಅವೇರ್ನೆಸ್ ಮಾಡಬೇಕಾಗಿತ್ತು. ಇವತ್ತಿನ ಯುಗದೊಳಗೆ ಭಕ್ತಿ ಭಾಳ ಕಡಿಮೆ ಆಗಿರ್ತಂತೆಲ್ಲ ಗೊತ್ತಿರೋದು. ಆದರೂ ಸಹ ಇವತ್ತಿನ ಈ ಮೊಬೈಲ್ ಯುಗದಿಂದ ಸಾಕಷ್ಟು ಏನಾಗಿದೆ, ಭಕ್ತಿ ಅನ್ನೋದು ಸ್ವಲ್ಪ ನಶಿಸಿ ಹೋಗ್ತಾ ಇದೆ. ಇವತ್ತು ನೀವು ಯಾವ ಥರ ಭಜನೆ ಮುಖಾಂತರ ಯಾವ ರೀತಿ ಒಂದು ಸಮಾಜಕ್ಕೆ ಒಂದು ಭಕ್ತಿ ಸಂದೇಶವನ್ನು ಕೊಡ್ತಾ ಇದ್ದೀರಿ ಸರ್? ಏನು ಹೇಳಕ್ಕೆ ಇಷ್ಟಪಡ್ತೀವಿ ಯುವಜನತೆಗೆ ಇವತ್ತು ಏನು ಭಕ್ತಿ ಒಂದಿಗೆ ಯಾವ ರೀತಿ ನಾವು ದೇವರೊಂದಿಗೆ ಯಾವ ರೀತಿ ಭಕ್ತಿ ಯಾವ ರೀತಿ ಸಮಾಜದಲ್ಲಿ ಇನ್ನಷ್ಟು ಅವರಿಗೆ ತಿಳುವಳಿಕೆ ಮೂಡಿಸೋ ಮುಖಾಂತರ ನಮ್ಮದು ಏನು ಪ್ರಯತ್ನ ಆಗಿರುತ್ತೆ ಸರ್? ಹರೇ ಶ್ರೀನಿವಾಸ, ನೀವು ಒಂದು ಒಳ್ಳೆಯ ಪ್ರಶ್ನೆ ಮಾಡಿದ್ರಿ. ಈ ಭಜನೆಯ ಮೂಲಕ ನಾವು ಸಮಾಜವನ್ನು ಹೇಗೆ ಸುಧಾರಣೆ ಮಾಡಬೇಕನ್ನೋದನ್ನು ನಮ್ಮ ಹರಿದಾಸರೆಲ್ಲ ಸುಮಾರು 500 ವರ್ಷಗಳ ಹಿಂದಿನಿಂದ ಪುರಾತನ ಕಾಲದಿಂದಲೂ ಇದು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಂತೆ ಆ ಭಕ್ತಿ, ಜನರಲ್ಲಿ ಭಕ್ತಿ ಶ್ರದ್ಧೆ, ದೇವರಲ್ಲಿ ನಂಬಿಕೆ ಕಡಿಮೆ ಆಗ್ತಾ ಆಧುನಿಕ ಒಂದು ಇದರಲ್ಲಿ ಎಲ್ಲವನ್ನು ಬಿಡ್ತಾ ಇದ್ದಾರೆ. ಅದಕ್ಕಾಗಿ ಜನರನ್ನು ಭಕ್ತಿಯ ಮಾರ್ಗದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಈ ಭಜನೆ ಒಂದು ಉತ್ತಮವಾದ ಮಾರ್ಗ ಆಗಿದೆ. ಹೀಗಾಗಿ ನಾವು ಈಗ ಸುಮಾರು 30 ವರ್ಷಗಳಿಂದ ಈ ಭಜನಾ ಮಂಡಳಿ ವಿಶೇಷವಾಗಿ ಮಹಿಳೆಯರಲ್ಲಿ ಜಾಗೃತಿ ಮೂಡಬೇಕು. ಒಬ್ಬ ಮಹಿಳೆ ಆ ಕುಟುಂಬದಲ್ಲಿ ಒಳ್ಳೆಯ ಸಂಪ್ರದಾಯವನ್ನು ಮಾಡಿದರೆ ಈ ಕುಟುಂಬನೇ ಒಂದು ಒಳ್ಳೆಯ ಕುಟುಂಬ ಆಗ್ತದೆ ಅನ್ನೋದಕ್ಕಾಗಿ ಆ ಮಹಿಳೆಯನ್ನೇ ನಾವು ಮೂಲತಃ ಟಾರ್ಗೆಟ್ ಆಗಿಟ್ಕೊಂಡು ಆ ಮಹಿಳೆಯರನ್ನು ಕರೆದು 15-20 ಜನರ ಒಂದು ತಂಡಗಳನ್ನು ಮಾಡಿ ಗ್ರಾಮಗಳಲ್ಲಿಯೂ ಇತ್ತೀಚೆಗೆ ಈ ಒಂದು ಭಜನಾ ಪ್ರಕ್ರಿಯೆ ಪ್ರಾರಂಭ ಆಗಿದೆ.
ಕೇವಲ ಬೆರಳೆಣಿಕೆಯಾಗಲಿದ್ದಷ್ಟ ಇದ್ದಂಥ ಭಜನಾ ಮಂಡಳಿಗಳು ಇವತ್ತು ಸುಮಾರು ಬರೀ ರಾಮದುರ್ಗ ತಾಲೂಕಿನಲ್ಲೇ 25ಕ್ಕೂ ಹೆಚ್ಚು ಭಜನಾ ಮಂಡಳಿಗಳು ಕಾರ್ಯನಿರ್ವಹಿಸ್ತಾರೆ. ಹಾಗೆ ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ ಒಂದು ಕಾರ್ಯ ನಡೀತಾ ಇದೆ. ಇದರಿಂದ ಸಮಾಜದಲ್ಲಿ ಅನೇಕ ಪಿಡುಗುಗಳು ತೊಲಗ್ತಾ ಇದೆ. ನೇಳು ಕೇಳು, ಭೇದ ಭಾವ, ಸ್ಪೃಶ್ಯತೆ, ಅದರ ಜೊತೆಗೆ ಶ್ರೀಮಂತ ಬಡವ, ಹೀಗಾಗಿ ಎಲ್ಲ ವರ್ಗದ ಜನರು ಒಟ್ಟಾಗಿ ನಾವು ಒಂದೇ ಅನ್ನುವಂಥ ಭಾವನೆಯಿಂದ ಭಜನೆಯನ್ನು ಮಾಡ್ತಾರೆ. ಇದು ನಮ್ಮ ಜನರಲ್ಲಿ ಐಕ್ಯತೆ ಹಾಗೂ ಒಂದು ಒಳ್ಳೆಯ